ಬಹುಶಃ ಇವತ್ತು ನಮ್ಮ ಗಡಿ ಪ್ರದೇಶದಲ್ಲಿ ಇವತ್ತು ಕೆಲಸ ನಿರ್ವಹಿಸಿಕೊಂಡು ನಮ್ಮ ದೇಶ ಮತ್ತು ಜನರನ್ನು ರಕ್ಷಣೆ ಮಾಡುವಂಥ ಎಲ್ಲ ಸೈನಿಕರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಕ್ಯಾಪ್ಟನ್ ಪ್ರಜ್ವಲ್ ಮತ್ತು ಇನ್ನಿತ ಮೂವರು ಬಹುಶಃ ಇವತ್ತು ಮೊನ್ನೆ ಆ ಒಂದು ಭಯೋತ್ಪಾದಕ ಸಂಬಂಧಪಟ್ಟಂತೆ ಅವರು ಇವತ್ತು ತೀರಿಕೊಂಡಿರುವುದು ನಮಗೆ ಅತ್ಯಂತ ನೋವುಂಟು ಮಾಡಿದೆ. ಮತ್ತು ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಸರ್ಕಾರ ಅವರಿಗೆ ಕೊಡುವಂಥ ಎಲ್ಲ ಆ ಒಂದು ಸವಲತ್ತುಗಳನ್ನು ಮತ್ತು ಅವ್ರಿಗೆ ಕೊಡುವಂತಹ ಆ ಒಂದು ಯೋಜನೆ ಮುಟ್ಟಿಸಬೇಕು. ನಾವೆಷ್ಟೇ ಯೋಜನೆ ಕೊಟ್ಟರೂ ಕೂಡ ತಂದೆ ತಾಯಂದಿರಿಗೆ ತಮ್ಮ ಮಕ್ಕಳನ್ನು ಕಳ್ಕೊಂಡದ್ದು, ಹೆಂಡತಿ ಮಕ್ಕಳಿಗೆ ಗಂಡ ಮತ್ತು ತಂದೆಯನ್ನು ಕಳ್ಕೊಂಡದ್ದು ನಮಗೆ ಭರಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಇಡೀ ದೇಶ ಸೈನಿಕರ ಜೊತೆ ಕುಟುಂಬದ ಜೊತೆ ಇವತ್ತು ಇದೆ. ಮತ್ತು ಆ ಪದೇ ಪದೇ ಇವತ್ತು ಭಯೋತ್ಪಾದಕರು ಈ ರೀತಿ ನಮ್ಮ ಸೈನಿಕನ ಕೊಲ್ಲುವುದು ಬಹುಶಃ ಇವತ್ತು ನೋಡಿ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ತಕ್ಷಣವಾದ ಕ್ರಮವನ್ನು ಇವತ್ತು ತಗೊಂಡ ಕೆಲಸ ಇವತ್ತು ಆಗಬೇಕು, ಕೆಲಸ ಮಾಡಬೇಕು ಹೇಳಲಿಕ್ಕೆ ನಾನು ಬಯಸ್ತೀನಿ.